ರಾಜ್ಯದಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನರು ಪವರ್ ಕನೆಕ್ಷನ್ಗಾಗಿ ಕಾಯ್ತಿದ್ದಾರೆ. ಒಂದು ಕಡೆ OC ಮತ್ತು CC ಇಲ್ಲದೆ ಕೂಡ ಜನರು ಪರದಾಟ ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನು ವಿದ್ಯುತ್ ಗುತ್ತಿಗೆದಾರರು ಇದ್ದಾರೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಜಾರಿಯಾದ ಬಳಿಕ ರಾಜ್ಯದಲ್ಲಿ ಕಳೆದ 4 ತಿಂಗಳಿಂದಲೂ ಕೂಡ ವಿದ್ಯುತ್ ಕನೆಕ್ಷನ್ನ ಪಡೆದುಕೊಳ್ಳೋದಕ್ಕೆ ಒಂದು ಕಡೆ ಮನೆ ಮಾಲೀಕರು ಪರದಾಟ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅದನ್ನೇ ನಂಬಿರುವಂತಹ ಏನು ನಂಬಿ ಕೆಲಸ ಮಾಡ್ತಾಯಿದ್ರು ಗುತ್ತಿಗೆದಾರರು ಅವ್ರಿಗೂ ಕೂಡ ಸಂಕಷ್ಟ ಆಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಕೀಲರಾಗಿರುವಂಥ ಪ್ರಶಾಂತ್ ಮಿರ್ಲೆ ಅವರು ಇದ್ದಾರೆ. ಡೀಟೇಲಾಗಿ ಇದು ಯಾಕೆ ಈ ಥರ ಸಮಸ್ಯೆ ಆಗ್ತಾ ಇದೆ, ಏನು ಸೊಲ್ಯೂಷನ್ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಸರ್, ಈಗ ಕಳೆದ 4 ತಿಂಗಳಿಂದಲೂ ಕೂಡ ಸಾಕಷ್ಟು ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಯಾಕೆ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಸರ್ಕಾರ ಕಡೆಯಿಂದ ಆಗ್ತಾ ಇಲ್ಲ? ಒಂದು, ಈಗಾಗಲೇ ಲಕ್ಷಾಂತರ ಜನರು ಮನೆಗಳನ್ನು ಕಟ್ಟಿಸಿ ಅವರು ವಿದ್ಯುತ್ ಸಂಪರ್ಕ ಪಡೆಯದೆ ಹೊರಗಡೆ ಉಳಿದಿರುವಂಥದ್ದು. ಸಾಲ ಸೋಲ ಮಾಡಿ ಲೋನ್ಗಳ ಮಾಡಿ ಒಂದು ಕಡೆ EMI ಕಟ್ಟಬೇಕು, ಮತ್ತೊಂದು ಕಡೆ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ, ಬಾಡಿಗೆ ಕೊಡೋಕ್ಕೂ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಸಿಲುಕಿದ್ದಾರೆ. ಯಾಕೆ ಈ ಥರ ಸಮಸ್ಯೆ ಆಗ್ತಾಯಿದೆ ಸರ್ OC ಮತ್ತು CCಯಿಂದ? ಈಗಾಗಲೇ ನಾವು ನಮ್ಮ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನ ಕಳೆದ ಡಿಸೆಂಬರ್ನಲ್ಲಿ ಬಂದಿರೋದು. ಇದರಲ್ಲಿ ಹೆಚ್ಚಿನ ಭಾಗ ಒಂದು 10 ರೀತಿಯ ನಿರ್ದೇಶನಗಳನ್ನ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಅದು ರವಾನೆ ಆಗಿದೆ ಪಾಲನೆ ಮಾಡೋದಕ್ಕೆ. ಮುಖ್ಯವಾಗಿ ಅದರಲ್ಲಿ ಒಂದು ಅಂಶ ಏನಂತ ಅಂದರೆ, ಒಂದು ಕಟ್ಟಡ ನಿರ್ಮಾಣ ಆದಾಗ ಕಟ್ಟಡ ನಿರ್ಮಾಣದಲ್ಲಿ ಯಾವುದೇ ಥರದ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಆಗಲಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋದಕ್ಕಿಂತ ಮುಂಚೆ ಈ ಪವರ್ ಬೇರೆ ಇದೆಲ್ಲ ಒಂದು ಈ ಸರ್ಟಿಫಿಕೇಟ್ಗಳು ಕೊಟ್ಟ ನಂತರನೇ ನೀವು ಮಾಡಬೇಕು. ಅಂದರೆ ಯಾವುದೇ ಬೇಸಿಕ್ ಅಮ್ಯುನಿಟೀಸ್ ಅಂದರೆ ವಾಟರ್ ಕನೆಕ್ಷನ್ನು, ಪವರ್ ಕನೆಕ್ಷನ್ನ ಕೊಡಬೇಕು. ಇದನ್ನು ಎಲ್ಲರೂ ಫಾಲೋ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು. ಇದರಲ್ಲಿ ವಿಶೇಷವಾಗಿ ಆ ಕೇಸು ಸಂಬಂಧಪಟ್ಟಿದ್ದು ಉತ್ತರ ಪ್ರದೇಶ ಸಂಬಂಧಪಟ್ಟ ಹಾಗೆ, ಆದರೆ ನಿರ್ದೇಶನ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದು. ನಮ್ಮ ರಾಜ್ಯದವರು ಅದನ್ನು ಒಂದು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಅದನ್ನು ಸಂಬಂಧಪಟ್ಟ ಹಾಗೆ ಆ್ಯಕ್ಷನ್ ಇನಿಷಿಯೇಟ್ ಮಾಡಿದ್ರು. ಬೇರೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಇದೊಂದು ಕುತೂಹಲಕರವಾದಂಥ ವಿಷಯ. ಇದರಲ್ಲಿ ಏನಾಗಿದೆ, ಈ ಒಂದು ಪ್ರೋಆ್ಯಕ್ಟಿವ್ ಆ್ಯಕ್ಷನ್ ಇನಿಷಿಯೇಟ್ ಮಾಡಿದ್ರಿಂದ ಫಸ್ಟು ಇಂಪ್ಯಾಕ್ಟ್ ಆಗಿದ್ದು ಜನಸಾಮಾನ್ಯರಿಗೆ. ಯಾಕೆಂದರೆ ಇದು ಪ್ರೊಪೋಷ್ನಲ್ ಥಿಯರಿ ಅಂತ ಬರುತ್ತೆ. ಇವರು ಪ್ರೊಪೋಷ್ನಲ್ ಆಗಿ ಬೇರೆ ರಾಜ್ಯಗಳು ಏನಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇಮ್ಮಿಡಿಯೇಟಾಗಿ ಆ್ಯಕ್ಟ್ ಮಾಡಲಿಲ್ಲ ಅಂದರೆ, ಆ ಇಂಪ್ಯಾಕ್ಟು ಅಲ್ಲಿದ್ದು ಕಾನೂನುಗಳು, ಅಲ್ಲಿ ಸ್ಥಳೀಯವಾದ ಸಮಸ್ಯೆಗಳನ್ನ ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿ ನಂತರ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಾಲಾವಧಿಯನ್ನು ಪಡ್ಕೊಂಡ್ರೆ, ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಆ ಹಂತದನ್ನು ದಾಟಿ ಮೊದಲೇ ಹೋಗಿ ಒಂದು ಪ್ರಯತ್ನಕ್ಕೆ ಸಿಗಾಕೊಂಡು. ಬಟ್ ಇದೇನಾಗುತ್ತೆ, ನಾವೇನೇ ಮಾಡಿದ್ರೂ ಈಗ ಬೇರೆ ರಾಜ್ಯಗಳಿಗೆ ಮಾದರಿ ಅನ್ನೋ ಪರಿಸ್ಥಿತಿ ಬಂದಿದೆ. ಇದು ಶ್ಲಾಘನೀಯ, ಆದರೆ ಸಮಯೋಚಿತವಾದ ನಿರ್ಧಾರ ಅಲ್ಲ. ಆಯಿತು, ಇದರಿಂದ ಏನಾಗಿದೆ, ನಮ್ಮ ಮೊದಲನೇ ಪ್ರಯತ್ನ ಏನಾಯಿತು, ನಮ್ಮ KERC, ನಮ್ಮ ವಿದ್ಯುತ್ ನಿಯಂತ್ರಣ ಪ್ರಾಧಿಕಾರ ಏನಿದೆ, ಇದರಲ್ಲಿ ಏನಾಗಿದೆ, ಮಾರ್ಚ್ ತಿಂಗಳಲ್ಲಿ ಎಲ್ಲ ಒಂದು ಎಸ್ಕಾಮ್ಗಳಿಗಾಗಲಿ ಮತ್ತು ಇದಕ್ಕೆಲ್ಲ ಅದಕ್ಕೂ ನಿರ್ದೇಶನ ಕೊಟ್ಟು ಯಾವುದೇ ಕನೆಕ್ಷನ್ ಕೊಡಬೇಕಾದ್ರೂ ಅದಕ್ಕೆ ಕಂಪ್ಲೀಷನ್ OC ಮತ್ತು CCಯನ್ನು ಪರಿಗಣನೆ ತೆಗೆದುಕೊಂಡೇ ಮಾಡಬೇಕು, ಅದು ಬಿಟ್ಟು ನಿಯಮ ಮೀರೋ ಹಾಗಿಲ್ಲ ಅಂತ. ಆದರೆ ಸಮಸ್ಯೆ ಏನಾಗಿದ್ದು ಅಂದರೆ, ಅದೇ ಒಂದು KERC ಅವರು ಏನು ಒಂದು ಅಥಾರಿಟಿ ಫಾಲೋ ಮಾಡುತ್ತೆ ಆ್ಯಕ್ಟು, ಆ ಆ್ಯಕ್ಟ್ ಕೆಳಗಡೆ ಈ ಒಂದು ಪ್ರಮಾಣ ಪತ್ರಗಳಿಗೂ ಕನೆಕ್ಷನ್ ಕೊಡೋದಕ್ಕೂ ಸಂಬಂಧ ಇರಲಿಲ್ಲ. ಮೊದಲನೇದಾಗಿ ಏಕಾಏಕಿ ಇದೊಂದು ಒಂದು ಕಮ್ಯುನಿಕೇಷನ್, ಒಂದು ಸರ್ಕ್ಯುಲರಿಂದ ಈ ಒಂದು ಹಂತವನ್ನು ದಾಟುವಂಥ ಪರಿಸ್ಥಿತಿ ಬಂದಿದ್ದಾರೆ. ಅಂದರೆ ಕಾನೂನನ್ನು ಪಾಲನೆ ಮಾಡ್ದೇ ನಡೆದಂಥ ಇದು ಆಯಿತು. ಇದರಲ್ಲಿ ಏನಾಯಿತು, ಇದ್ರ ನಂತರ ಏನಾಯಿತು, ಬೆಸ್ಕಾಮ್ ಅವರು ಬಂದರು. ಬೆಸ್ಕಾಮ್ ಅವರು ಇಮ್ಮಿಡಿಯೇಟಾಗಿ ಏಪ್ರಿಲ್ 4ನೇ ತಾರೀಕಿನಿಂದ ಸ್ಥಗಿತಗೊಳಿಸಿದ್ರು. ಈ ಸ್ಥಗಿತಗೊಳಿಸಿರುವಂಥ ಕಾರ್ಯಕ್ರಮ ಹೆಂಗಾಯಿತು, ಯಾರೂ ಜಡ್ಜ್ಮೆಂಟಲ್ಲಿ ಕೊಟ್ಟಿರೋ ನಿರ್ದೇಶನಗಳನ್ನ ಮಿಕ್ಕಿದ ನಿರ್ದೇಶನಗಳನ್ನ ಮರೆತು ಬಿಟ್ಟಿದ್ದಾರೆ. ಬರೀ ಇದು ಒಂದೇ ಆಯಾಮದಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಇದು ಸಮಸ್ಯೆ ಏನಾಗ್ತಾಯಿದೆ, ಇಂತಹ ಪ್ಲ್ಯಾನ್ ಸ್ಯಾಂಕ್ಷನ್ ಕೊಟ್ಟಿದ್ರೆ ಅವ್ರಗಳ ಪರಿಸ್ಥಿತಿ ಏನಾಗುತ್ತೆ ಇದಕ್ಕೆ. ಮತ್ತು ಈ ಪ್ಲ್ಯಾನ್ ಸ್ಯಾಂಕ್ಷನ್ನು ಯಾವುದೇ ತಗೊಳ್ದೇ ಕಟ್ಟಿರೋ ಅಂಥವ್ರಿಗೆ ಏನಾಗುತ್ತೆ, ಈ ಥರದೊಂದು ಕ್ಲಾರಿಫಿಕೇಷನ್ ಆರ್ಡ್ರ್ ಕೊಡಬೇಕಾಗಿತ್ತು. ಈ ಒಂದು ಹಂತದಲ್ಲಿ ನಮ್ಗೆ ಸರ್ಕಾರದವರು ಅದಕ್ಕೆ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅಂತ ನ್ಯೂಸ್ ಮೀಡಿಯಾದಲ್ಲಿ ನಾನು ಕೇಳ್ಪಟ್ಟೆ. ಅದಕ್ಕಿಂತ ಇಂಪಾರ್ಟೆಂಟಾಗಿ ಈ ಸಮಯದಲ್ಲಿ ಯಾವ ರೀತಿ ಕಾನೂನಿನ ಪ್ರಕಾರ ಪರಿಹಾರ ಪಡ್ಕೊಳ್ಬೇಕು ಅನ್ನೋದಕ್ಕೆ ಹಲವಾರು ಅವಕಾಶಗಳಿದೆ. ಅದನ್ನು ನಮ್ಮ ಸರ್ಕಾರ ಏನಕ್ಕೆ ಇನ್ನೂ ಪರಿಗಣನೆ ತಗೊಳ್ತಾ ಇಲ್ಲ. ಮೊದಲನೇದಾಗಿ ಸಾಕಷ್ಟು ಜಡ್ಜ್ಮೆಂಟ್ಗಳಿದ್ದಾವೆ ನಮ್ಮ ಮುಂಬೈ ಕೋರ್ಟಿಂದ ಮತ್ತು ಇದಕ್ಕೆಲ್ಲ. ಪವರ್ ಕನೆಕ್ಷನ್ ಇಟ್ಸ್ ಅ ಬೇಸಿಕ್ ಅಮ್ಯುನಿಟಿ. ಯಾವುದೇ ಹಂತದಲ್ಲಿದ್ರೂ ಈ ಬೇಸಿಕ್ ಅಮ್ಯುನಿಟಿನ ಡಿನೇ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ಸರ್ಕಾರದವರು ಇದನ್ನು ನಿರ್ದಾಕ್ಷಿಣ್ಯವಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಲ್ಲೋ ಕಾನೂನು ಸಂಬಂಧಪಟ್ಟಾಗೆ ಒಂದು ಚರ್ಚೆ ನಡಿಬೇಕಾದ ಅವಶ್ಯಕತೆ ಇದೆ. ಇದೇ ಥರ ಪ್ರೊಪೋರ್ಷ್ನಾಲಿಟಿನ ಒಂದು ಥಿಯರಿ ಬರುತ್ತೆ. ಅಂದರೆ
ಯಾವ ಹಂತದಲ್ಲಿ ಅದನ್ನು ಪ್ರಪೋರ್ಷನೇಟ್ ಆಗಿ ಅದನ್ನು ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಒಂದು ಈ ಕ್ಲಾರಿಫಿಕೇಷನ್ದು ಒಂದು ಆರ್ಡರ್ ಇಶ್ಯೂ ಮಾಡಬೇಕಾಗುತ್ತೆ. ಇದನ್ನು ಸಹ ಮಾಡ್ತಾ ಇಲ್ಲ. ಇದೇನಾಗುತ್ತೆ, ಈ ಒಂದು ನಿಧಾನ ಅಥವಾ ಮಂದಗತಿಯಲ್ಲಿ ನಡೀತಾ ಇರುವಂಥ ಪ್ರಕ್ರಿಯೆಯಿಂದ ಈಗಾಗಲೇ ಈ ಖಾತಾ ಸಿಸ್ಟಮಿಂದ ಜನಗಳು ಹೈರಾಣ ಆಗಿದ್ದಾರೆ. ಈಗಾಗಲೇ ಬೇರೆ ಬೇರೆ ಹಂತದಿಂದ ಜನಗಳು ವ್ಯವಸ್ಥೆ ತುಂಬ ಬದಲಾವಣೆ ಆಗ್ತಾ ಇದೆ, ಆದರೆ ಜನಗಳು ಹೈರಾಣ ಆಗ್ತಾ ಇದ್ದಾರೆ. ಈ ಹೈರಾಣ ಆಗೋದಕ್ಕೆ ಏನಾದರೂ ಒಂದು ಉತ್ತರ ಕೊಡುವಂಥದ್ದು ಏನಿದೆ ಅಂದರೆ ಕ್ಲಾರಿಫಿಕೇಷನ್ಸ್ ಕೊಡಬೇಕು ಜನಗಳಿಗೆ. ಈಗಾಗಲೇ 4 ಲಕ್ಷ ನೀವೇನು ಹೇಳಿದ್ರಿ, ಅಷ್ಟು ಜನ ಅವ್ರ ಹಂತದಲ್ಲಿ ಟೆಂಪ್ರವರಿ ಕನೆಕ್ಷನ್ ಕೊಡೋದಕ್ಕೆ ತುಂಬ ಅವಕಾಶಗಳಿದ್ದಾವೆ. ಪರ್ಮನೆಂಟ್ ಕನೆಕ್ಷನ್ ಕೊಡಬೇಕಾದ್ರೆ ಇದಕ್ಕೆ ಸಂಬಂಧ ಟೆಂಪ್ರವರಿ ಕನೆಕ್ಷನ್ ಕೊಡಬೇಕಾದ್ರೆ ಸಾಕಷ್ಟು ನಿರ್ದೇಶನಗಳು, ಚೆಕ್ ಪಾಯಿಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅದ್ರ ಪ್ರಕಾರ ನಡೆಯೋದಕ್ಕೆ ಇದರಲ್ಲಿ ಯಾವುದೇ ತೊಡಕು ಕಾಣಲ್ಲ. ಚರ್ಚೆ ಆಗಬೇಕು. ನಾನು ಏಕಾಏಕಿ ಒಂದೇ ಬಾರಿ ಉತ್ತರ ಕೊಡೋಕ್ಕಾಗಲ್ಲ. ಚರ್ಚೆ ಆಗಬೇಕು, ಬಟ್ ಸೊಲ್ಯೂಷನ್ಸ್ ಇದೆ. ಇದ್ರ ಸಂಬಂಧಪಟ್ಟಾಗೆ ಸರ್ಕಾರದವರು ಗಮನ ಹರಿಸಿದ್ರೆ ಇದಕ್ಕೆ ತ್ವರಿತವಾಗಿ ಎಷ್ಟು ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಎಷ್ಟೋ ಸಾರ್ವಜನಿಕರು ಅವರ ತುಂಬ ಹಣವನ್ನು ತಗೊಂಡೋಗಿ ಜಾಗಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಕೆಲವೊಂದು ಹಂತದಲ್ಲಂತೂ ಅವ್ರು ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ, ಪವರ್ ಕನೆಕ್ಷನ್ ಇಲ್ಲದೆ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಇಂತಹ ಹಂತದಲ್ಲಿ ಇದು ಸರ್ಕಾರದ ಬೊಕ್ಕಸಕ್ಕೂ ನಷ್ಟ, ಉದ್ಯಮದಲ್ಲಂತೂ ಇನ್ನೂ ನಷ್ಟ. ಯಾಕೆಂದರೆ ಇದು ಇವಾಗ ಪರಿಣಾಮನ ಸ್ವಲ್ಪ ಪರಿಚಯ ಆಗ್ತಾ ಇದೆ. ಅಂದರೆ ಈ ನಮ್ಮ ರಿಯಲ್ ಎಸ್ಟೇಟ್ ಆ್ಯಕ್ಟಿವಿಟಿಗಳಲ್ಲಿ ಇದು ಏನಾದರೂ ಇನ್ನೊಂದು 2 ತಿಂಗಳು 3 ತಿಂಗಳು ಅಂತ ನಮ್ಮ ಅಭಿಪ್ರಾಯದಲ್ಲಿ 3 ತಿಂಗಳು 4 ತಿಂಗಳು ಇದೇನಾದ್ರು ಮುಂದುವರೆದ್ರೆ ನಿಜವಾಗ್ಲೂ ರಿಯಲ್ ಎಸ್ಟೇಟ್ ಉದ್ಯಮ ನೆಲಗಚ್ಚುತ್ತೆ. ಎಷ್ಟೋ ಜನ ಅದ್ರ ಮೇಲೆ ಡಿಪೆಂಡ್ ಆಗಿರೋರೆಲ್ಲ ಕೆಲಸ ಇಲ್ದಾಗ ಹಾಕ್ತಾರೆ. ಮತ್ತೆ ಉದ್ಯಮನ ಮತ್ತೆ ರಿವೈವ್ ಮಾಡಬೇಕು ಅಂದರೆ ಸಾಕಷ್ಟು ರೀತಿಯಲ್ಲಿ ಸರ್ಕಾರನೇ ವ್ಯಯ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಸರ್ಕಾರನ ಬೊಕ್ಕಸಕ್ಕೂ ನಷ್ಟ ಮಾಡ್ಕೊಳ್ಳುತ್ತೆ. ಮುಂದಿನ ಹಂತದಲ್ಲಿ ಸರ್ಕಾರ ತಾನೇ ವ್ಯಯ ಮಾಡಿ ಉದ್ಯಮನ ಪುಷ್ಟಿ ಮಾಡ್ತಾ ಹೋಗೋ ಪರಿಸ್ಥಿತಿ ಬರುತ್ತೆ. ಇದು ಸಾಧುವಲ್ಲ. ಅದು ಸರ್, ಈಗ ಈ ಸರ್ಕಾರಕ್ಕೂ ಒಂದು ಕಡೆ ನಷ್ಟ ಆಗ್ತಾ ಇರುವಂಥದ್ದು, ಇನ್ನೊಂದು ಕಡೆ ಜನಸಾಮಾನ್ಯರಿಗೂ ನಷ್ಟ ಆಗ್ತಾ ಇರುವಂಥದ್ದು, ಸಾಲ ಸೋಲ ಮಾಡಿರ್ತಾರೆ. ಈಗ OC ಈಗ ಅದನ್ನು ರಿಲ್ಯಾಕ್ಸೇಷನ್ ತಗೊಂಡು ಈಗ 6 ತಿಂಗಳು ಏನು ಮನೆ ಕಂಪ್ಲೀಟ್ ಆಗಿದೆ, 6 ತಿಂಗಳಿಂದ ಕೆಲವು ಮನೆಗಳಿಗೆ ಕರೆಂಟ್ ಸಿಗ್ತಾ ಇಲ್ಲ, ಅವ್ರು ಟೆಂಪ್ರವರಿಲೇ ಓಡಿಸ್ಕೊತಾ ಇರುವಂಥದ್ದು. ಈಗ ಹೊಸದಾಗಿ ಮನೆ ಕಟ್ಟೋರಿಗೆ ಟೆಂಪ್ರವರಿ ಕನೆಕ್ಷನ್ ಕೂಡ ಸಿಗ್ತಾ ಇಲ್ಲ. ಒಂದು ಕಡೆ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಇದಾಗ್ತಾ ಇರುವಂಥದ್ದು. ಈಗ ಅವರೇ ಈಗ ಖಾತೆ ಮತ್ತು OC ಎಲ್ಲ ಪರಿಗಣಿಸಿ ಸಾಲ್ವ್ ಮಾಡ್ಬೋದಲ್ಲ? ಹೌದು. ಈಗ ನೋಡಿ, ಈಗ ಇತ್ತೀಚಿನ ಕಾನೂನು ಇದರಲ್ಲಿ ನಮ್ಮ ಹೈಕೋರ್ಟ್ ನಮ್ಮ ಜಸ್ಟಿಸ್ ದೇವದಾಸ್ ಅವರ ಒಂದು ಜಡ್ಜ್ಮೆಂಟ್ ಪ್ರಕಾರ ಹೋದರೆ ಈ CC ಅಂತ ಹೇಳೋವಂಥ ಒಂದೇನಿದೆ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು, ಅದಕ್ಕೆ ಕಾನೂನು ಮಾನ್ಯತೆ ಇಲ್ಲ ಅನ್ನೋ ಒಂದು ಅಂಶವನ್ನು ಗುರುತಿಸಿದೆ. ಸೊ ಹಾಗಿರೋದ್ರಿಂದ CC ಅನ್ನೋ ಒಂದು ಪ್ರೋಸೆಸ್ಸನ್ನೇ ನಮಗೆ ಬಳಸುವಂಥ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ, ನಾನು ತದನಂತರ ಸರ್ಕಾರದವರು ಅದ್ರ ಮೇಲೆ ಅದೇನಾದ್ರು ಅಪೀಲ್ ಹೋಗುವಂಥ ಪ್ರಕ್ರಿಯೆಯಲ್ಲಿ ಏನಾದ್ರು ಇದ್ದರೆ ಅದು ಮುಂದಿನ ಹಂತದಲ್ಲಿ ನಾವು ಪರಿಗಣನೆ ತಗೋಬೇಕು. ನೋಡಿ, ಇದೇ ಥರ CC ಮತ್ತು OC ಪಡ್ಕೊಳ್ಳೋವಂಥ ಇದಕ್ಕೆ ಯಾವಾಗ ನೀವು ಸ್ಟಾಪ್ ಮಾಡಬೇಕು ಅಂತ ಹೋದರೆ ಈ ಕೆಲವೊಂದನ್ನು ನಾವು ನೇರವಾಗಿ ಹೇಳೋದಕ್ಕಾಗಲ್ಲ. ಈಗಾಗಲೇ ಯಾವುದೇ ಸ್ಯಾಂಕ್ಷನ್ ಪ್ಲ್ಯಾನ್ ಇಶ್ಯೂ ಆಗ್ತಾಯಿಲ್ಲ. ಜೊತೆಗೆ ಈ ಸ್ಯಾಂಕ್ಷನ್ ಪ್ಲ್ಯಾನ್ ಏನಕ್ಕೆ ಇಶ್ಯೂ ಆಗ್ತಾಯಿಲ್ಲ, ಅದೇ ಮತ್ತೆ ಸರ್ಕಾರದ ಅಧಿಕಾರಿಗಳು ಹಂತದಲ್ಲಿ ಏನಾಗ್ತಾಯಿದೆ ಅನ್ನೋದ್ರ ಬಗ್ಗೆ ಯಾವ ರೀತಿ ವಿವರಣೆ ಕೊಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಅಕೌಂಟಬಿಲಿಟಿನೇ ಇಲ್ಲ. ಆದರೆ ಇದರಿಂದೆಲ್ಲ ತೊಂದರೆ ಆಗ್ತಾ ಇರೋದು ನಮ್ಮ ಜನಸಾಮಾನ್ಯರಿಗೆ. ಇಲ್ಲಿ ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ಈಗ ಏನಾದ್ರು ಕೆಲಸಗಳನ್ನ ಕೈಗೊಂಡ್ರೆ ಈ OC ಮತ್ತು CC ಅಂತ ಇರೋವಂಥ ಕಾನ್ಸೆಪ್ಟ್ಗಳು ಏನಿದ್ದಾವೆ ಇವುಗಳನ್ನು ತುಂಬ ರಿಲ್ಯಾಕ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಈಗ ಎಷ್ಟು ಹಂತದಲ್ಲಿ ಬಿಲ್ಡಿಂಗು ಎಲ್ಲ ಎಷ್ಟು ಡಿವಿಯೇಷನ್ ಇದೆ ಅಷ್ಟು ಡಿವಿಯೇಷನನ್ನು ಪರಿಗಣನೆ ತಗೊಂಡು ದಂಡ ಕಟ್ಟಿಕೊಂಡು ಅದನ್ನು ಪ್ರಮಾಣ ಪತ್ರಗಳನ್ನ ಕೊಡಿ ಅಂತ ಹೇಳೋದಕ್ಕೂ ಆ ವ್ಯವಸ್ಥೆ ನಮ್ಮ BBMP ಮಟ್ಟದಲ್ಲಾಗಲಿ ಯಾವುದೇ ಕಾರ್ಪೊರೇಷನ್ ಮಟ್ಟದಲ್ಲಿ ನಮ್ಮ ಸ್ಟೇಟಲ್ಲಿ ತುಂಬ ಒಂದು ಹೈರಾಣ ಆಗುವಂಥ ಪರಿಸ್ಥಿತಿ ಇದೆ. ಯಾವುದು ಈ ನಂಬಿಕೆ ನಕ್ಷೆ ಪ್ರಯೋಗ ಮಾಡಿದ್ದಾರೆ, ಇದು ಇನ್ನೂ ಜನಸಾಮಾನ್ಯರಿಗೆ ತಲುಪೋದಕ್ಕೆ ಆಗ್ತಾಯಿಲ್ಲ. ಎಲ್ಲ ಇದೆ, ಯೋಜನೆಗಳು ತುಂಬ ಚೆನ್ನಾಗಿದೆ, ಇಂಪ್ಲಿಮೆಂಟೇಷನ್ ತುಂಬ ಕೆಟ್ಟದಾಗಿದೆ. ಅದನ್ನು ಪರಿಗಣನೆ ತೆಗೆದುಕೊಂಡ್ರೆ ಈ OC ಅನ್ನೋದಾಗಲಿ CC ಅನ್ನೋದಾಗಲಿ ತುಂಬ ರಿಲ್ಯಾಕ್ಸ್ ಮಾಡುವಂಥ ಅವಕಾಶನ ಬಳಸ್ಕೊಂಡು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಈಗ ಜನಸಾಮಾನ್ಯರಿಗೆ ಬೆಂಗಳೂರಂಥ ಮಹಾನಗರದಲ್ಲಿ ಒಂದು ಸೈಟನ್ನು ತೆಗೆದುಕೊಳ್ಬೇಕಾದ್ರೆ, ಒಂದು ಮನೆಯನ್ನು ತೆಗೆದುಕೊಳ್ಬೇಕಾದ್ರೆ ಈಗ ಈ ಬದಲಾಗ್ತಿರುವಂಥ ಕಾನೂನುಗಳು ಜೊತೆಗೆ ಮುಂದೆ ಬರುವಂಥ ಸಿಚುವೇಶನ್ಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ಸೈಟ್ ಆಗಲಿ ಮನೆ ಆಗಲಿ ತೆಗೆದುಕೊಳ್ಬೇಕಾದ್ರೆ ಅವ್ರು ಏನು ನೋಡಬೇಕಾಗುತ್ತೆ ಮೊದಲಿಗೆ?
ಈಗ ನಮ್ಮದು ಸರ್ಕಾರ ಕೆಲವೊಂದು ಯೋಜನೆಗಳನ್ನ ತಗೊಂಡು ಪ್ರಾಪರ್ಟಿ ಕಾರ್ಡು, ಭೂ ಆಧಾರ ಅಂತ ಹೇಳಿ ಇಂಥದ್ದೆಲ್ಲ ಒಂದು ಯೋಜನೆಗಳು ತರ್ತಾ ಇದೆ. ಇದರಿಂದ ಏನಾಗುತ್ತೆ, ಪ್ರಾಪರ್ಟಿ ಐಡೆಂಟಿಫಿಕೇಷನ್ ಸಂಬಂಧಪಟ್ಟ ಸಮಸ್ಯೆ ಆಗಲ್ಲ. ಬಟ್ ಪ್ರಾಪರ್ಟಿದು ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದಾಖಲೆಗಳನ್ನ ವೆರಿಫಿಕೇಷನ್ ಮಾಡಬೇಕು ಅನ್ನೋದಾದರೆ ನನ್ನ ಒಂದು ಮೂಲಭೂತವಾದ ನನ್ನ ಒಂದು ಏಕೈಕ ಸಂದೇಶ ಏನಂತಂದರೆ, ಯಾರು ಪರಿಣಿತಿ ಹೊಂದಿದ್ದಾರೆ ಅವರಿಂದ ದಯವಿಟ್ಟು ನೀವು ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಳಿ. ಅಭಿಪ್ರಾಯ ಯಾವುದು? ನೀವು ಸರ್ಕಾರ ಅನ್ನೋದಕ್ಕಿಂತ ಈ ಸರ್ಕಾರದ ದಾಖಲೆಗಳಲ್ಲಿ ಯಾವ ಸರ್ವೆ ನಂಬರು, ಯಾವ ಪ್ರಾಪರ್ಟಿ, ಈಗ ಸರ್ಕಾರ ದಾಖಲೆಗಳು ಅಂತ ಅಂದರೆ ಒಂದು ರೆವಿನ್ಯೂ ಡಾಕ್ಯುಮೆಂಟ್ಸ್ ಬರುತ್ತೆ, ಸಿಟಿ ಕಾರ್ಪೊರೇಷನ್ ಡಾಕ್ಯುಮೆಂಟ್ಸ್ ಬರುತ್ತೆ. ಅದರಲ್ಲಿ ಯಾವುದೇ ಥರದ ನಿಮಗೆ ಅನುಕೂಲ ಆಗುವಂಥ ಇದೆ. ಈಗ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗ್ಬಿಟ್ಟು ಇ ಸಿ ತೆಗೆಸುವಂಥದ್ದು, ಅಲ್ಲಿರೋಂಥ ಹಿಂದೆ ಆಗಿರೋ ಟ್ರಾನ್ಸಾಕ್ಷನ್ದು ದಾಖಲೆಗಳು ತೆಗೆಸ್ಕೊಳ್ಳುವಂಥದ್ದು. ಹಾಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಹಳೆ ಎಷ್ಟು ದಾಖಲೆಗಳು ಸಿಗುತ್ತೆ ಅಷ್ಟು ದಾಖಲೆಗಳು ಆ ಸರ್ವೆ ನಂಬರ್ಗೆ ಸಂಬಂಧಪಟ್ಟಾಗ ತೆಗೆದುಕೊಳ್ಳೋದು, ಸರ್ವೆ ದಾಖಲೆಗಳನ್ನ ತೆಗೆದುಕೊಳ್ಳೋದು, ಈ ರಾಜಕಾಲುವೆಗಳು ಸಂಬಂಧಪಟ್ಟ ಹಾಗೆ, ಖರಾಬು ಲ್ಯಾಂಡ್ ಸಂಬಂಧಪಟ್ಟ ಹಾಗೆ, ಕನ್ವರ್ಷನ್ ಮಾಡಿಸೋ ಸಂಬಂಧಪಟ್ಟ ಹಾಗೆ, ಲೇಔಟ್ ಪ್ಲ್ಯಾನ್ ಮಾಡಿಸೋವಂಥ ಸಂಬಂಧಪಟ್ಟ ಹಾಗೆ, ಈ ಥರದ್ದೆಲ್ಲ ಅನುಭವ ಹೊಂದಿ ಈಗಾಗಲೇ ಹಲವಾರು ರೀತಿಯಲ್ಲಿ ಅನುಭವ ಹೊಂದಿರುವಂಥ ವಕೀಲರಾಗಿರ್ಬೋದು, ಇಲ್ಲ ಇನ್ನೊಬ್ಬರು ಯಾರು ಪರಿಣಿತ ಅಂಥವರಿಂದ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಕೊಂಡು ಮುಂದುವರೆದ್ರೆ ತುಂಬ ಅನುಕೂಲ. ಸರ್, ಈಗ OC ಮತ್ತು CCಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಕೋರ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ತಮ್ಮ ಗಮನಕ್ಕೆ ಏನಾದರೂ ಬಂದಿದೆ? ಯಾಕೆಂತಂದರೆ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಯಾರಾದರೂ ಈ ಥರದ್ದು ಪ್ರಕರಣಗಳು ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ಇಲ್ಲ, ಇದು ಏನಾಗಿದೆ, OC ಮತ್ತು CC ಸಂಬಂಧಪಟ್ಟಾಗೆ ಇದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಒಂದು ತೀರ್ಮಾನ ಆಗಿತ್ತು ಮತ್ತು ನಿರ್ದೇಶನ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿವ್ಯೂ ಮಾಡೋದಕ್ಕೆ ಮತ್ತು ಅದಕ್ಕೊಂದು ರಿವ್ಯೂ ಪಿಟಿಷನ್ ಫೈಲ್ ಮಾಡೋದಕ್ಕೆ ಅವಕಾಶ ಇದೆ ಹೊರತು ಅದೇ ವಿಷಯವನ್ನು ನಾವು ನಮ್ಮ ಹೈಕೋರ್ಟ್ಗಳಲ್ಲಿ ಅದನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಇನ್ನು ಬೇರೆ ಬೇರೆ ಸಂಬಂಧಪಟ್ಟ ಹಾಗೆ ಅದನ್ನು ವಿಷಯಗಳನ್ನ ಚರ್ಚೆ ಮಾಡ್ಬೋದು. ಬಟ್ ಇದು ಯಾವುದೇ ಥರದ ಕಾನೂನು ಪರಿಭಾಷೆಯಲ್ಲಿ ಇದು ಯಾವುದೇ ಲೋಪ ಇಲ್ಲ. ಸೊ ಹಾಗಿರೋದ್ರಿಂದ ಇದನ್ನು ನಾವು ಫಾಲೋ ಮಾಡಲೇಬೇಕು. ಆದರೆ ಅದರಲ್ಲಿ ಇರೋವಂತಹ ಒಂದು ಅವಕಾಶಗಳನ್ನೂ ಬಳಸಬೇಕು ಈ ಒಂದು ಇದು. ಬಟ್ ಇನ್ನು ಯಾವುದೇ ಥರದ್ದು OC ಸಂಬಂಧಪಟ್ಟ ಹಾಗೆ ಬಟ್ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ಬೋದು. BBMP ಅಥಾರಿಟಿಯಲ್ಲಿ ಅಪ್ಲಿಕೇಶನ್ಸ್ ಕೊಟ್ಟು ಕಾಲಮಿತಿಯೊಳಗಡೆ OCಯನ್ನು ಕೊಡದೇ ಇರುವಂಥ ಪ್ರಕರಣಗಳು ತುಂಬ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹೈಕೋರ್ಟಿನಲ್ಲಿ ಸಾಕಷ್ಟು ನಿರ್ದೇಶನಗಳು ಕೊಟ್ಟು ಕಂಟೆಂಪ್ಟು ಸಹ ಆಗಿದೆ. ಯಾಕೆಂದರೆ ಕೊಟ್ಟಿರೋ ಅಪ್ಲಿಕೇಶನ್ OC ಇಶ್ಯೂ ಮಾಡೋದಕ್ಕೆ ಹೋದರೂ 2 ವರ್ಷ ಆದರೂ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಶ್ಯೂ ಮಾಡಲ್ಲ. ಈ ಥರದಕ್ಕೆ ನನ್ನ ಒಂದು ಕೆಲವೊಂದು ಪ್ರಕರಣಗಳಲ್ಲಿ ನಾವೇ ಅನುಭವ ಹೊಂದಿದ್ದೀವಿ. ಅದು ಸರ್, ಈಗ ರಾಜ್ಯದಲ್ಲಿ 4 ತಿಂಗಳಾಗಿದೆ ಅದು ಜಾರಿಯಾಗಿ. ಈಗ ಅಂಥವ್ರಿಗೆ ಈಗ ಸರ್ಕಾರ ಏನು ಸೊಲ್ಯೂಷನ್ ಕೊಡಬೇಕಾಗುತ್ತೆ? ಈಗ ಸಂಕಷ್ಟದಲ್ಲಿದ್ದಾರೆ, ಈಗ ಮನೆಗಳು ಕಟ್ಬಿಟ್ಟಿದ್ದಾರೆ, ಮತ್ತು ತಾತ್ಕಾಲಿಕ ಟೆಂಪ್ರವರಿನೂ ಕನೆಕ್ಷನ್ ತಗೊಂಡಿದ್ದಾರೆ. ಈಗ OC CC ಇಲ್ಲದೆ ಅವ್ರು ಕನೆಕ್ಷನ್ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ. ಏನು ಸೊಲ್ಯೂಷನ್ ಮಾಡ್ಬೋದು? ಅಲ್ಲ, ಈಗ ನಾನು ಆಗಲೇ ಹೇಳಿದ್ನಲ್ಲ, ಸೊಲ್ಯೂಷನ್ ಏನಂತ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಸರ್ಕಾರದವರು ವಿದ್ಯುತ್ತು, ನೀರಿನ ಸಂಪರ್ಕ ಇವೆಲ್ಲ ಒಂದು ಬೇಸಿಕ್ ಕಮ್ಯುನಿಟೀಸು. ಸರ್ಕಾರದ ಜವಾಬ್ದಾರಿ ಇದು ಎಲ್ಲ ಪ್ರಜೆಗಳಿಗೂ ತಲುಪಿಸುವಂಥದ್ದು. ಆ ಥರದ ಒಂದು ಕೆಲಸನ ಸರ್ಕಾರ ಕೈಗೊಳ್ಳಬೇಕು. ಕಾನೂನಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದ ತಿದ್ದುಪಡಿಗಳನ್ನ ತರಬೇಕು, ಕಾನೂನುಗಳಲ್ಲಿ ತಿದ್ದುಪಡಿ ತರಬೇಕು. ಇದು ಮಾಡಿದ್ರೆ ನಮ್ಮ ಜನಗಳಿಗೆ ಒಂದು ತಾತ್ಕಾಲಿಕವಾಗಿ ಒಂದು ಕೊಡುವಂಥ ಒಂದು ಹೋಪ್ ಅಂತ ಹೇಳ್ಬೋದು. ಇದಿಷ್ಟು ವಕೀಲರಾಗಿರುವಂಥ ಪ್ರಶಾಂತ್ ಮಿರ್ಲೆ ಅವರ ಮಾತು. ಏನಂತಂದರೆ OC ಮತ್ತು CC ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ರಾಜ್ಯದಲ್ಲಿ ಇದನ್ನು ಜಾರಿಗೆ ತರಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಪರಿಶೀಲಿಸಿ, ಏಕೆಂದರೆ ತರಾತುರಿಯಲ್ಲಿ ಜಾರಿಗೆ ತಂದಂಥ ಪರಿಣಾಮವಾಗಿ ಇವತ್ತು ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಅಂದರೆ ಸ್ವಲ್ಪ ಏನು ಆ ಕಾನೂನಲ್ಲಿ ಏನೆಲ್ಲ ಅವಕಾಶಗಳಿತ್ತು ಅದನ್ನು ಯೋಚಿಸಿ ಮತ್ತು ಅದನ್ನು ಜಾರಿಗೆ ತಂದಿದ್ದರೆ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಜೊತೆಗೆ ಸೈಟ್ ಆಗಲಿ ಮನೆ ಆಗಲಿ ಅದನ್ನು ಕೊಂಡುಕೊಳ್ಳುವಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ದಾಖಲೆಗಳು ಮತ್ತು ಅದಕ್ಕೆ ಪ್ರಾಪರ್ಟಿ ಆದಂಥ ದಾಖಲೆಗಳಾಗಿರ್ಬೋದು ನುರಿತ ತಜ್ಞರ ಹತ್ರ ಪರಿಶೀಲಿಸಿ ತೆಗೆದುಕೊಳ್ಳುವಂಥದ್ದು ಉತ್ತಮ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.